ಇವತ್ತು ನಾವು ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ಟಾಪ್ 10 ನಟಿಯರ ಬಗ್ಗೆ ಮಾತಾಡೋಣ. ಚಿತ್ರರಂಗದಲ್ಲಿ ನಟ-ನಟಿಯರ ಸಂಭಾವನೆಯಲ್ಲಿ ದೊಡ್ಡ ತಾರತಮ್ಯ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸ್ಟಾರ್ ನಟರಿಗೆ ಕೋಟಿ ಸುರಿಯೋ ನಿರ್ಮಾಪಕರು ನಟಿಯರಿಗೆ ಬಂದಾಗ ಹಿಂದೆ ಮುಂದೆ ನೋಡ್ತಾರೆ ಅಂತ ಕೆಲ ನಟಿಯರು ನೇರವಾಗಿಯೇ ಆರೋಪಿಸಿದ್ದಾರೆ. ಬಾಲಿವುಡ್ನ ತಾಪ್ಸಿ ಪನ್ನು, ನಮ್ಮ ನಟಿ ರಮ್ಯಾ ಕೂಡ ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಆದ್ರೆ ಸ್ಟಾರ್ ನಟರ ಅಭಿಮಾನಿ ಬಳಗ ಅವರ ಕ್ರೇಜ್ಗೆ ತಕ್ಕಂತೆ ಸಂಭಾವನೆ ಸಿಗುತ್ತೆ, ನಟಿಯರಿಗೂ ಅವರ ಜನಪ್ರಿಯತೆಗೆ ಅನುಗುಣವಾಗಿ ಸಂಭಾವನೆ ಸಿಗುತ್ತಿದೆ ಅನ್ನೋ ವಾದವು ಚಿತ್ರರಂಗದಲ್ಲಿದೆ. ಯಾರಿಗೆ ಎಷ್ಟು ಸಂಭಾವನೆ ಸಿಗುತ್ತೆ ಅನ್ನೋ ಖಚಿತ ಮಾಹಿತಿ ಸಿಗೋದು ಕಷ್ಟ. ಆದರೂ ಸಿಯಾಸತ್.ಕಾಮ್ಗೆ ಲಿಂಕ್ ವೆಬ್ಸೈಟ್ನ ವರದಿ ಪ್ರಕಾರ ದಕ್ಷಿಣದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯೋ ನಟಿಯರ ಪಟ್ಟಿ ಇಲ್ಲಿದೆ. ಇತ್ತೀಚೆಗೆ ದಕ್ಷಿಣದ ನಟಿಯರು ಕೂಡ ಭಾರಿ ಮೊತ್ತದ ಸಂಭಾವನೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಪ್ಯಾನ್ ಇಂಡಿಯಾ ಸಿನಿಮಾಗಳಿಗಾಗಿ ಬಾಲಿವುಡ್ ನಟಿಯರನ್ನು ಕರೆತರುತ್ತಿದ್ದು ಅವರು ಕೇಳಿದಷ್ಟು ಕೊಡಲಾಗ್ತಿದೆ. ಸದ್ಯ ನಯನತಾರಾ ಅವರು ಚಿರಂಜೀವಿ ಅವರ ಹೊಸ ಚಿತ್ರಕ್ಕೆ ಬರೋಬ್ಬರಿ 18 ಕೋಟಿ ಕೇಳಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಹಾಗಾದ್ರೆ ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಟಾಪ್ 10 ನಟಿಯರು ಯಾರು? ಬನ್ನಿ ನೋಡೋಣ. 1. ರಶ್ಮಿಕಾ ಮಂದಣ್ಣ. ಕೊಡಗಿನ ಕುವರಿ ರಶ್ಮಿಕಾ ಈಗ ಬಾಲಿವುಡ್ನಲ್ಲೂ ಮಿಂಚುತ್ತಿದ್ದಾರೆ. ಅನಿಮಲ್, ಛಾವ ಚಿತ್ರಗಳ ಯಶಸ್ಸಿನ ನಂತರ ಅವರ ಸಂಭಾವನೆ ಗಗನಕ್ಕೇರಿದೆ. ಪುಷ್ಪ 2 ಚಿತ್ರಕ್ಕೆ ರಶ್ಮಿಕಾ 13 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗಿದ್ದು, ಸದ್ಯ ದಕ್ಷಿಣದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯವರೇನಾ ಎಂಬ ಚರ್ಚೆ ಜೋರಾಗಿದೆ. 2. ನಯನತಾರಾ. ದಕ್ಷಿಣದಲ್ಲಿ ದೊಡ್ಡ ಕ್ರೇಜ್ ಹೊಂದಿರುವ ನಟಿ ನಯನತಾರಾ ಮದುವೆಯ ನಂತರವೂ ಸಖತ್ ಬ್ಯೂಸಿ. ಯಶ್ ಅವರ ಟಾಕ್ಸಿಕ್ ಚಿತ್ರದಲ್ಲೂ ನಟಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಒಂದು ಚಿತ್ರಕ್ಕೆ 10 ರಿಂದ 12 ಕೋಟಿ ಡಿಮ್ಯಾಂಡ್ ಮಾಡ್ತಾರೆ ಎನ್ನಲಾಗುತ್ತೆ. ಆದ್ರೆ ಚಿರಂಜೀವಿ ಚಿತ್ರಕ್ಕೆ 18 ಕೋಟಿ ಕೇಳಿರೋದು ಈಗ ಹಾಟ್ ಟಾಪಿಕ್. 3. ತ್ರಿಷಾ ಕೃಷ್ಣನ್. 40 ದಾಟಿದರೂ ಅದೇ ಚಾರ್ಮ್ ಉಳಿಸಿಕೊಂಡಿರುವ ತ್ರಿಷಾ ಸೀನಿಯರ್ ನಟರ ಜೊತೆ ತೆರೆ ಹಂಚಿಕೊಳ್ತಿದ್ದಾರೆ. ಇವರು ಒಂದು ಚಿತ್ರಕ್ಕೆ ಸುಮಾರು 10 ಕೋಟಿ ರೂಪಾಯಿ ಸಂಭಾವನೆ ಕೇಳ್ತಾರಂತೆ. ಇತ್ತೀಚೆಗೆ ಗುಡ್ ಬ್ಯಾಡ್ ಅಗ್ಲಿ ಸಿನಿಮಾ ದೊಡ್ಡ ಹಿಟ್ ಆಗಿದೆ. 4. ಸಮಂತಾ ರುತ್ ಪ್ರಭು. ತೆಲುಗಿನ ಜನಪ್ರಿಯ ನಟಿ ಸಮಂತಾ ಈಗ ನಿರ್ಮಾಪಕಿಯೂ ಹೌದು. ಮಯೋಸೈಟಿಸ್ ಸಮಸ್ಯೆಯಿಂದಾಗಿ ಸಿನಿಮಾಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತಿಲ್ಲವಾದರೂ ವೆಬ್ ಸೀರೀಸ್ಗಳಲ್ಲಿ ಸಕ್ರಿಯರಾಗಿದ್ದಾರೆ. ಒಂದು ಚಿತ್ರಕ್ಕೆ ಸಮಂತಾ 3 ರಿಂದ 8 ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ ಎನ್ನಲಾಗ್ತಿದೆ. 5. ಅನುಷ್ಕಾ ಶೆಟ್ಟಿ. ಬಾಹುಬಲಿ ನಂತರ ದೇಹದ ತೂಕದ ಸಮಸ್ಯೆಯಿಂದಾಗಿ ಅವಕಾಶಗಳು ಕಡಿಮೆಯಾಗಿದ್ದ ಅನುಷ್ಕಾ ಈಗ ಮತ್ತೆ ಘಾಟಿ, ಕಥನಾರ್ ಚಿತ್ರಗಳ ಮೂಲಕ ಕಂಬ್ಯಾಕ್ ಮಾಡ್ತಿದ್ದಾರೆ. ಸ್ವೀಟಿ ಒಂದು ಚಿತ್ರಕ್ಕೆ 6 ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಾರಂತೆ. 6. ಜಾನ್ವಿ ಕಪೂರ್. ಬಾಲಿವುಡ್ನಲ್ಲಿ ನಿರೀಕ್ಷಿತ ಯಶಸ್ಸು ಸಿಗದ ಕಾರಣ ಜಾನ್ವಿ ಈಗ ದಕ್ಷಿಣದತ್ತ ಮುಖ ಮಾಡಿದ್ದಾರೆ. ದೇವರ ಪೆದ್ದಿ ಚಿತ್ರಗಳಲ್ಲಿ ನಟಿಸುತ್ತಿರುವ ಇವರು ಒಂದು ಚಿತ್ರಕ್ಕೆ 5 ಕೋಟಿ ರೂಪಾಯಿ ಕೇಳ್ತಾರೆ ಎಂಬ ಮಾತಿದೆ. 7. ಸಾಯಿ ಪಲ್ಲವಿ. ತಮ್ಮ ನಟನೆ ಹಾಗೂ ವಿವಾದಗಳಿಂದ ಸದಾ ಸುದ್ದಿಯಲ್ಲಿರುವ ಸಾಯಿ ಪಲ್ಲವಿ ರಾಮಾಯಣ ಚಿತ್ರದ ಮೂಲಕ ಬಾಲಿವುಡ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಈ ಚಿತ್ರಕ್ಕೆ ಬರೋಬ್ಬರಿ 18 ರಿಂದ 20 ಕೋಟಿ ಪಡೆಯುತ್ತಿದ್ದಾರೆ ಎಂಬ ವದಂತಿಯಿದೆ. ದಕ್ಷಿಣದ ಚಿತ್ರಗಳಿಗೆ ಸುಮಾರು 5 ಕೋಟಿ ರೂಪಾಯಿ ಕೇಳ್ತಾರೆ ಎನ್ನಲಾಗಿದೆ. 8. ತಮನ್ನಾ ಭಾಟಿಯಾ. ದಕ್ಷಿಣದಲ್ಲಿ ಬ್ರೇಕ್ ಪಡೆದ ಮುಂಬೈ ಬೆಡಗಿ ತಮನ್ನಾ ಇತ್ತೀಚೆಗೆ ನಾಯಕಿಯಾಗಿ ನಟಿಸುವುದಕ್ಕಿಂತ ಐಟಂ ಸಾಂಗ್ಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ತಿದ್ದಾರೆ. ಒಂದು ಹಾಡಿಗೆ 1 ಕೋಟಿ ಪಡೆಯುತ್ತಾರೆ ಎನ್ನಲಾಗಿದ್ದು, ಚಿತ್ರವೊಂದಕ್ಕೆ 4 ರಿಂದ 5 ಕೋಟಿ ರೂಪಾಯಿ ಸಂಭಾವನೆ ಕೇಳ್ತಾರಂತೆ. 9. ರಕುಲ್ ಪ್ರೀತ್ ಸಿಂಗ್. ತೆಲುಗು, ತಮಿಳಿನಲ್ಲಿ ಹೆಚ್ಚು ಸಕ್ರಿಯರಾಗಿರುವ ರಕುಲ್ ಒಂದು ಚಿತ್ರಕ್ಕೆ 2 ಕೋಟಿಗೂ ಅಧಿಕ ಸಂಭಾವನೆ ಪಡೆಯುತ್ತಾರೆ ಎಂಬ ಮಾತು ಇಂಡಸ್ಟ್ರಿಯಲ್ಲಿದೆ. ರಾಮಾಯಣ ಚಿತ್ರದಲ್ಲಿ ಶೂರ್ಪನಖಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗ್ತಿದೆ. 10. ಪೂಜಾ ಹೆಗ್ಡೆ. ದಕ್ಷಿಣದಲ್ಲಿ ಒಳ್ಳೆಯ ಕ್ರೇಜ್ ಇದ್ರೂ ದೊಡ್ಡ ಬ್ರೇಕ್ ಸಿಗದೆ ಕಾಯುತ್ತಿರುವ ಪೂಜಾ ಹೆಗ್ಡೆ ಸೂರ್ಯ ಜೊತೆ ರೆಟ್ರೋ ಚಿತ್ರದಲ್ಲಿ ನಟಿಸಿದ್ದಾರೆ. ಒಂದು ಚಿತ್ರಕ್ಕೆ ಈಕೆ 2 ಕೋಟಿಯಿಂದ 5 ಕೋಟಿ ರೂಪಾಯಿವರೆಗೆ ಸಂಭಾವನೆ ಡಿಮ್ಯಾಂಡ್ ಮಾಡ್ತಾರೆ ಎನ್ನಲಾಗ್ತಿದೆ. ಇದಿಷ್ಟು ಸದ್ಯದ ಮಾಹಿತಿ ಪ್ರಕಾರ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ಟಾಪ್ 10 ನಟಿಯರ ಪಟ್ಟಿ. ಸಂಭಾವನೆಯ ಮೊತ್ತಗಳು ವರದಿಗಳು ಮತ್ತು ಚಿತ್ರರಂಗದ ಮಾತುಕತೆಗಳನ್ನು ಆಧರಿಸಿವೆ ಅನ್ನೋದನ್ನ ಗಮನಿಸಬೇಕು. ಮುಂದಿನ ದಿನಗಳಲ್ಲಿ ಈ ಪಟ್ಟಿಯಲ್ಲಿ ಬದಲಾವಣೆಗಳಾಗಬಹುದೇ? ಕಾದು ನೋಡೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.